ಗುರುಭ್ಯೋ ನಮಃ ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಎಪಿಸೋಡ್ ಮತ್ತೆ ನಕ್ಷತ್ರಗಳ ಸ್ವಭಾವಗಳು, ಅವರ ಆಚಾರ ವಿಚಾರ, ಯಾವುದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು, ಅವು ಯಾವುದನ್ನು ಸರಿಪಡಿಸ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ, ಯಾವುದು ಪ್ಲಸ್ ಯಾವುದು ಮೈನಸ್ ಎಂಬ ಸೀರೀಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಎಪಿಸೋಡ್ನ ಕಾಯ್ತಾ ಇದ್ರಿ. ಯಾಕಂದರೆ ನಾನು ಹಿಂದಿನ ಒಂದು ಚಾನಲ್ ಕೂಡ ನಕ್ಷತ್ರ ಸೀರೀಸ್ ಮಾಡಬೇಕಾದ್ರೆ ತುಂಬ ಜನ ನೇರವಾಗಿ ಕಾಲ್ ಮಾಡಿದ್ರಿ, ಸರ್ ಯಾವಾಗ ಮೂಲ ನಕ್ಷತ್ರದ ಎಪಿಸೋಡನ್ನು ಮಾಡ್ತೀರಾ, ಯಾವಾಗ ಮೂಲ ನಕ್ಷತ್ರದವರ ಬಗ್ಗೆ ತಿಳಿಸ್ಕೊಡ್ತೀರಿ. ತುಂಬ ಜನರ ಭಾವನೆ ಮೂಲ ನಕ್ಷತ್ರ ಅಂದರೆ ಕೆಟ್ಟ ನಕ್ಷತ್ರ. ಯಾವ ನಕ್ಷತ್ರದಲ್ಲಿ 27 ನಕ್ಷತ್ರ, ಯಾವ ನಕ್ಷತ್ರದಲ್ಲಿ ಜನನ ಆಗು, ಮೂಲ ನಕ್ಷತ್ರದಲ್ಲಿ ಮಾತ್ರ ಜನನ ಆಗಬೇಡ. ಅದು ಹೆಣ್ಮಕ್ಳೇನಾದ್ರು ಮೂಲ ನಕ್ಷತ್ರ ಜನನವಾಗಿಬಿಟ್ರೆ ಮೂಲಲೇ ಕೂರಿಸ್ಬಿಡ್ತಾರೆ. ಇದು ಸರಿನಾ? ಮೂಲ ನಕ್ಷತ್ರ ಅಂದರೆ ಅಷ್ಟು ಕೆಟ್ಟ ನಕ್ಷತ್ರನಾ? ಹೇಳ್ತಾರೆ ಆಡು ಭಾಷೆಲಿ, ಮೂಲ ನಕ್ಷತ್ರ ಹುಡುಗಿ ತಂದುಬಿಟ್ಟಿರಪ್ಪ, ಮಾವನಿಗೋ ಅತ್ತೆಗೋ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಸಂಸಾರವೇ ಹಾಳಾಗ್ಬಿಡುತ್ತೆ, ತುಂಬ ಕೋಪದ ಸ್ವಭಾವ ಇರತಕ್ಕಂಥವ್ರು, ಈ ಥರ ನಾನಾ ರೀತಿಯ ಒಂದಷ್ಟು ಕಂಪ್ಲೇಂಟ್ ಅಂತಲೇ ಹೇಳ್ಬೋದು. ಈ ಥರ ಒಂದಷ್ಟು ಜನರ ತಲೆಗೆ ಒಕ್ಕಿಬಿಟ್ಟಿದೆ. ತುಂಬ ಜನ ಕೇಳ್ತಿದ್ರಿ, ಈಗಲೂ ಕೂಡ ಎಪಿಸೋಡ್ಸ್ ಸೀರೀಸ್ ಮಾಡಬೇಕಾದ್ರೂ ಕೂಡ ಕೇಳ್ತಾ ಇದ್ರಿ, ಯಾವಾಗ ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀರಿ, ಅದರ ಮಾಹಿತಿಗಳನ್ನು ಕೊಡ್ತೀರಿ ಅಂತೇಳಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಇನ್ನು ಯಾರು ನಮ್ಮ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಹೊಸತನವನ್ನು, ಹೊಸ ವಿಚಾರವನ್ನು ನಿಮ್ಮೊಂದಿಗೆ ನಾನು ತರ್ತೇನೆ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಪ್ರತಿನಿತ್ಯವೂ ಕೂಡ ನಿಮಗೆ ಧರ್ಮ ನುಡಿ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವುದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಧರ್ಮದ ನುಡಿಯೊಂದಿಗೆ ಒಂದಷ್ಟು ವಾಕ್ಯಗಳು ನಿಮ್ಮನ್ನು ಸೆಳೆಯುತ್ತೆ. ದಿನ ಪಂಚಾಂಗವನ್ನು ನೀವು ನೋಡ್ಬೋದು. ರೀಲ್ಸ್ಗಳ ಮುಖಾಂತರ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯವೂ ಕೂಡ ಪಡಿಬೋದು. ಭವಿಷ್ಯ ದರ್ಶನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೂ www.bhavishyadarshan.com ನಮ್ಮದೇ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಕನ್ಸಲ್ಟೆನ್ಸಿ ತೆಗೆದುಕೊಳ್ಬೋದು, ಮಾಹಿತಿಗಳನ್ನು ಪಡೆದುಕೊಳ್ಬೋದು, ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಬೋದು, ಹುಡುಗಿ ಗಣಕೂಟ ಕೂಡ ಬರುತ್ತಾ ಅಂತ ನೋಡ್ಕೊಳ್ಬೋದು, ಮಾಸ ಭವಿಷ್ಯ, ದಿನ ಭವಿಷ್ಯ ಎಲ್ಲವೂ ಕೂಡ ನೀವು ಪರಿಶೀಲನೆ ಮಾಡ್ಕೊಳ್ಬೋದು. ನಮ್ಮ ವೆಬ್ಸೈಟನ್ನು ಭೇಟಿ ಕೊಡಿ, ಖಂಡಿತವಾಗಿಯೂ ನಿಮಗೆ ಉಪಯೋಗ ಆಗುತ್ತೆ. ಮೂಲ ನಕ್ಷತ್ರ ಧನಸ್ಸು ರಾಶಿಯಲ್ಲಿ ಬರತಕ್ಕಂಥದ್ದು. 1 ರಿಂದ 4 ಪಾದಗಳು, ಅಂದರೆ 1, 2, 3, 4 ಪಾದಗಳು ಕೂಡ ಧನುಸು ರಾಶಿಯಲ್ಲಿ ಬರತಕ್ಕಂಥದ್ದು. ಈ ನಕ್ಷತ್ರ ಕೇತುವಿನ ನಕ್ಷತ್ರ, ರಾಕ್ಷಸಗಣ. ಆಗಲೇ ಹೇಳ್ದಂಗೆ ಕೋಪತಾಪ ಜಾಸ್ತಿ, ಸ್ಟ್ರೈಟ್ ಫಾರ್ವರ್ಡ್. ಇನ್ನು ಈ ನಕ್ಷತ್ರದಲ್ಲಿ ಒಂದು ಮಗು ಜನನವಾದರೆ ಯಾವ ಅಕ್ಷರವನ್ನು ಮೊದಲು ಇಡಬೇಕಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಯೋ, ಎ, ಭ, ಬಿ ಈ 4 ಅಕ್ಷರದಲ್ಲಿ ಹೆಸರಿಡತಕ್ಕಂಥದ್ದು. ತಿಳಿದಿರಲಿ, ನಾನು ಮೊದಲನೇ ಬಾರಿ ಹೇಳ್ತಾ ಇದ್ದೇನೆ, ಮಹಾಲಕ್ಷ್ಮಿ ಹುಟ್ಟಿದ್ದು ಕೂಡ ಮೂಲ ನಕ್ಷತ್ರದಲ್ಲೇ. ಸಾಕ್ಷಾತ್ ಲಕ್ಷ್ಮಿ ಹುಟ್ಟಿದ್ದು ಮೂಲ ನಕ್ಷತ್ರ 4ನೇ ಪಾದದಲ್ಲಿ. ಅಂತ ಅದರಲ್ಲಿ ಹೆಣ್ಮಕ್ಳು ಆ ನಕ್ಷತ್ರದಲ್ಲಿ ಹುಟ್ಟಿದ ದರಿದ್ರರು ಅಂತ ತುಂಬ ಜನ ಹೇಳ್ತಾರೆ. ಅವರ ಬುದ್ಧಿಗೆ ನಾನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಿ ಹುಟ್ಟಿದ್ದಂಥ ನಕ್ಷತ್ರವಿದೆ. ಹಂಗಂದರೆ ಮೂಲ ನಕ್ಷತ್ರ ಹುಟ್ಟಿದ್ದವರೆಲ್ಲರೂ ಕೂಡ ಅದೃಷ್ಟವಂತರ? ಖಂಡಿತ ಇಲ್ಲ. ಆದರೆ ದುರಾದೃಷ್ಟವಂತರು ಖಂಡಿತ ಅಲ್ಲ. ತಿಳಿದಿರಲಿ, ಈ ನಕ್ಷತ್ರದವರು ಸದಾಕಾಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ನೇರ ದಿಟ್ಟ ನಿರಂತರ ಅಂತ ಹೇಳ್ತೀವಲ್ಲ, ಅದನ್ನು ಈ ನಕ್ಷತ್ರದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು. ಸಿರಿವಂತರು, ಹಣವಂತರು, ಸದಾಕಾಲ ಕಾಡಲ್ಲಿ ಬಿಟ್ಟರು ಕೂಡ ಜೀವನ ಕಟ್ಕೊಳ್ತಾರೆ ಇವರು. ಯಾರೊಂದಿಗಾದರೆ ಬಿಡಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಫ್ರೆಂಡ್ಶಿಪ್ಪನ್ನು ಬಿಲ್ಡ್ ಮಾಡ್ಕೊಳ್ತಾರೆ, ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ಮೇಂಟೈನ್ ಮಾಡ್ತಾರೆ, ಎಲ್ಲರೊಂದಿಗೆ ಒಂಥರ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥವ್ರು ಆಗ್ತಾರೆ. ಇನ್ನು ಈ ನಕ್ಷತ್ರಕ್ಕೆ 4 ಪಾದ ಬರುತ್ತೆ. 1, 2, 3, 4 ಗೊತ್ತಿರುತ್ತೆ ನಿಮಗೆ. ಮೊದಲನೇ ಪಾದದಲ್ಲಿ ಮಗು ಜನನವಾದರೆ, ಅದು ಪ್ರಮುಖ ಹೆಣ್ಮಗು ಜನನವಾದರೆ, ಏನಕ್ಕೆ ಮೆನ್ಷನ್ ಮಾಡ್ತಿದ್ದೀನಿ, ಮೂಲ ನಕ್ಷತ್ರ ಎಲ್ಲರೂ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ಮೂಲ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಹೆಣ್ಮಗು ಜನನವಾದರೆ ಮದುವೆ ಆಗಿದ ನಂತರ ಅವರ ತಂದೆಗೆ, ಅಂದರೆ ಹುಡುಗನ ತಂದೆ, ಮಾವನವರಿಗೆ ಆರೋಗ್ಯದಲ್ಲಿ ಏರುಪೇರು ಸಮಸ್ಯೆಗಳಾಗುತ್ತೆ. 2ನೇ ಪಾದದಲ್ಲಿ ಜನನವಾದರೆ ಸ್ವಲ್ಪ ಅತ್ತೆಗೆ ಸಮಸ್ಯೆ ಆಗುತ್ತೆ. 3ನೇ ಪಾದದಲ್ಲಿ ಜನನವಾದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗುತ್ತೆ. 4ನೇ ಪಾದದಲ್ಲಿ ಮಗು ಜನನವಾಗಿ ಮದುವೆ ಆಗೋದ್ರೆ ಲಕ್ಷ್ಮಿ ಅನುಗ್ರಹವಾಗುತ್ತೆ. ಯಾವುದಾದ್ರೂ ಗ್ರಂಥದಲ್ಲಿ ಶಾಸ್ತ್ರ ಉಲ್ಲೇಖಿಸಿದೆಯಾ, ಮೂಲ ನಕ್ಷತ್ರದ ಒಂದು ಮಗು ಜನನವಾಗಿ ಮದುವೆ ಮಾಡಿಕೊಟ್ರೆ ಅಲ್ಲಿರ ಅತ್ತೆಗೋ ಮಾವಗೋ ಪ್ರಾಣಕ್ಕೆ ಕಂಟಕವಾಗುತ್ತೆ, ತೀರ ಹೋಗ್ಬಿಡ್ತಾರೆ, ಸತ್ಯ ಹೋಗ್ಬಿಡ್ತಾರೆ ಎಲ್ಲ ಉಲ್ಲೇಖಿಸಲಾಗಿದೆಯಾ? ಖಂಡಿತ ಇಲ್ಲ. ಕೆಡಕಾಗ್ಬೋದು ಅಂತ ಒಂದಷ್ಟು ಅನುಭವಗಳ ಮಾತುಗಳು, ಒಂದಷ್ಟು ನೋಡಿರ್ತಕ್ಕಂಥ ಸಂದರ್ಭ ಉಲ್ಲೇಖಿಸಿದ ಹೊರತು ಯಾವುದೇ ಶಾಸ್ತ್ರದಲ್ಲಿ ಮೂಲ ನಕ್ಷತ್ರ ಹುಟ್ಟಿರತಕ್ಕಂಥ ಮಗುವಿನಿಂದ ಆ ಮದುವೆ ಆಗಿದ ನಂತರ ತಂದೆಗೋ ತಾಯಿಗೋ ಎಲ್ಲೂ ಆರೋಗ್ಯದ ಸಮಸ್ಯೆಗಳಾಗಿದ್ರು ಕೂಡ ಫುಲ್ ಪ್ರಾಣವೇ ಹೋಗತಕ್ಕಂಥ ಪರಿಸ್ಥಿತಿಗಳು, ತೀರೋ ಹೋಗ್ಬಿಟ್ಟಿದ್ದಾರೆ ಬಂದಮೇಲೆ, ಆ ಥರದ್ದೆಲ್ಲೂ ಉಲ್ಲೇಖವಿಲ್ಲ. ಅದೆಲ್ಲ ನಿಮ್ಮ ಕಲ್ಪನೆ, ನೀವು ನೋಡಿರ್ತಕ್ಕಂಥ, ನೀವು ಕಟ್ಕೊಂಡಿರ್ತಕ್ಕಂಥ ಒಂದಷ್ಟು ಕಥೆಗಳು. ಇನ್ನು ಈ ಮೂಲ ನಕ್ಷತ್ರಗಳು ಯಾವ ರೀತಿ ಅಂತ ಹೇಳಿದ್ರೆ, ಇದ್ದ ಮನೆಗಿಂತ ಓದ ಮನೆಗೆ ಲಕ್ಷ್ಮಿ ಅನುಗ್ರಹ ಆಗತಕ್ಕಂಥದ್ದು. ಲಕ್ಷ್ಮೀ ಪುತ್ರರು ಹೆಣ್ಮಕ್ಳು ಪ್ರಮುಖವಾಗಿ ಹೇಳ್ತಿದ್ದೀರೋದು. ಇಂದು ನಿಮ್ಮ ಮಗಳು ಮೂಲ ನಕ್ಷತ್ರ ಹುಡುಗಿ ಆಗಿದ್ದಾಳ, ಖಂಡಿತ ಯೋಚನೆ ಮಾಡಬೇಡಿ.
ಖುಷಿ ಪಡಿ. ಸ್ವಲ್ಪ ನಿಮಗೆ ಕಷ್ಟಕರ ಅನಿಸ್ಬೋದು, ಮದುವೆ ಆಗೋದು ಹೋಗಿದ ನಂತರ ಒಳ್ಳೆ ಹೆಸರು ತಂದು ಕೊಡ್ತಾಳೆ, ಹೋಗಿದ ಮನೆಯಲ್ಲಿ ಲಕ್ಷ್ಮೀ ಸ್ಥಾನವಾಗಿ ನಿಂತ್ಕೊಳ್ತಾಳೆ, ಮಹಾಲಕ್ಷ್ಮಿ ಥರ ಹೋಗತಕ್ಕಂಥದ್ದು ಹೆಣ್ಮಗು. ತುಂಬ ಜನ ಈ ನಕ್ಷತ್ರ ಅಂದರೆ ಕೆಟ್ಟ ನಕ್ಷತ್ರ, ಅನಿಷ್ಟ ನಕ್ಷತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತಿಳಿದಿರಲಿ, ಮದುವೆಗೆ ಯಾವ್ದಾರು ನಕ್ಷತ್ರ ಇದ್ರೆ ಮೊದಲು ಮೂಲ ನಕ್ಷತ್ರದಲ್ಲಿ ಇದ್ರೆ ನೋಡಿ ಮದುವೆಗೆ ನಕ್ಷತ್ರ ಅಂತ ಹೇಳ್ತೀವಿ. ಸೀಮಂತಕ್ಕೆ ಮೂಲ ನಕ್ಷತ್ರ ತೆಗೆದುಕೊಳ್ತೀವಿ, ನಾಮಕರಣಕ್ಕೆ ಮೂಲ ನಕ್ಷತ್ರ ತೆಗೆದುಕೊಳ್ತೀವಿ. ಏನಕ್ಕೆ ಮೂರನೇ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹೆಣ್ಮಗಳನ್ನು ಮೂಲ ನಕ್ಷತ್ರ ಮದುವೆ ಮಾಡ್ಕೊಡ್ಬೇಕಾದ್ರೆ ನೀವು ಯೋಚನೆ ಮಾಡ್ತೀರಾ, ಮದುವೆ ಆಗಬಾರ್ದು, ಸಂತಾನ, ಈ ಮೂರು ಅದಕ್ಕೆ ತಾನೇ ಲಿಂಕ್ ಆಗೋದು. ಒಂದು ಮದುವೆ, ನಾಮಕರಣ, ಸೀಮಂತ ಯಾವುದಕ್ಕೂ ಲಿಂಕ್ ಆಗುತ್ತೆ. ಆ ದಿನ ಮೂಲ ನಕ್ಷತ್ರ ಇದ್ದಾಗ ಮದುವೆ ಮಾಡಿ, ನಕ್ಷತ್ರ ತುಂಬ ಚೆನ್ನಾಗಿದೆ, ಶುಭವಾಗುತ್ತೆ, ಈ ಥರಲ್ಲೇ ಹೇಳ್ತಾ ಹೋಗ್ತೀವಿ. ತಿಳಿದಿರಲಿ, ನಕ್ಷತ್ರ ಕೆಟ್ಟದ್ದಲ್ಲ. ಸ್ವಭಾವ ಒಂದು ಸ್ವಲ್ಪ ಕೆಲವರು ಕೆಟ್ಟದಿರ್ಬೋದು, ಸ್ವಲ್ಪ ರಾಶಿ ಇರ್ಬೋದು, ನಾನು ಒಪ್ಕೊಳ್ತೀನಿ. ಆದರೆ ಆ ನಕ್ಷತ್ರದವ್ರು ಕೆಟ್ಟದವರಲ್ಲ. ಈ ಮೂಲ ನಕ್ಷತ್ರ ಜನನವಾದಂಥವ್ರಿಗೆ ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ, ವಾಕ್ಚಾತುರ್ಯ ತುಂಬ ಚೆನ್ನಾಗಿರುತ್ತೆ, ಪ್ರೀತಿ ವಿಶ್ವಾಸದಿಂದಿರ್ತಾರೆ, ಐಶ್ವರ್ಯವಂತರಾಗಿರ್ತಾರೆ. ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ತಮ್ಮ ಬುದ್ಧಿ ಚಾತುರ್ಯದಿಂದ ಆ ಪರಿಸ್ಥಿತಿಯನ್ನು ತಿಳಿ ಮಾಡ್ಕೊಳ್ತಾರೆ. ಆ್ಯಕ್ಟಿವ್ ಆಗಿ ಎಲ್ಲರೊಂದಿಗೆ ಮಾತುಕತೆಯನ್ನು ಮಾಡ್ತಾರೆ, ಖುಷಿಯಾಗಿ ಇಡೀ ಪರಿಸರವನ್ನು ಇಟ್ಕೊಳ್ತಾರೆ, ತಾವು ಖುಷಿಯಾಗಿರ್ತಾರೆ. ಇಸ್ ಅ ಪ್ಲಸ್. ನೋಡಿ, ಇಷ್ಟೆಲ್ಲ ಪ್ಲಸ್ ಇದೆ ಮೂಲ ನಕ್ಷತ್ರದವ್ರಿಗೆ. ಕಂಪೇರಿಟಿವ್ಲಿ ಬೇರೆ ನಕ್ಷತ್ರಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಪ್ಲಸ್ ಪಾಯಿಂಟ್ ಇರತಕ್ಕಂಥದ್ದು ಮೂಲ ನಕ್ಷತ್ರದವ್ರಿಗೆ. ಅದರ ಜನ ತಪ್ಪು ತಿಳ್ಕೊಳ್ತಕ್ಕಂಥದ್ದು ಜಾಸ್ತಿ. ಹಾಗೆಯೇ ಈ ಮೂಲ ನಕ್ಷತ್ರದವ್ರು ಹೇಗೆ ಅಂದರೆ ಚತುರರು ಅಂದರೆ ಬುದ್ಧಿವಂತಿಕೆಯಲ್ಲಿ ಈತ ವ್ಯಕ್ತಿಗಳನ್ನು, ಮೂಲ ನಕ್ಷತ್ರ ಇರತಕ್ಕಂಥ ಹುಡುಗ ಹುಡುಗಿರ ವ್ಯಕ್ತಿಗಳನ್ನು ಮೀರಿಸೋಕೆ ಯಾರಿಂದನೂ ಸಾಧ್ಯವೇ ಇಲ್ಲ. ಅಷ್ಟು ಬುದ್ಧಿ ಚಾತುರ್ಯ ಇರುತ್ತೆ ಅವರಿಗೆ. ಮತ್ತು ಪರೋಪಕಾರಿ, ಧರ್ಮಿಷ್ಠರು, ದಾನ ಧರ್ಮಗಳನ್ನು ಮಾಡಬೇಕು. ಈ ಮೂಲ ನಕ್ಷತ್ರದವ್ರಿಗೆ ಬಚ್ಚಿಡೋದಕ್ಕಿಂತ ಎತ್ತಿ ದಾನ ಧರ್ಮವನ್ನು ಮಾಡಿರತಕ್ಕಂಥದ್ದು ಹೆಚ್ಚು. ತಮಗಿಲ್ಲ ಅಂದ್ರೆ ಪರವಾಗಿಲ್ಲ, ಯಾರ ಶಕ್ತಿ ಇಲ್ಲತಕ್ಕಂಥ ಅಶಕ್ತರು ಬಂದರೆ ತೃಪ್ತಿಯಿಂದ ದಾನ ಮಾಡ್ತಾರೆ. ಆ ಪುಣ್ಯದ ಫಲ ಖಂಡಿತ ಅವ್ರ ಕೈ ಸೇರತಕ್ಕಂಥದ್ದು. ದೇವರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ. ಜಪತಪಗಳು, ಗುರಿಯರ ಸೇವೆಯನ್ನು ಯಥೇಚ್ಛವಾಗಿ ಮೂಲ ನಕ್ಷತ್ರದವರು ಮಾಡ್ತಾರೆ. ಧರ್ಮದ ದಾರಿಯಲ್ಲೇ ಸಾಗಬೇಕು ಅಂತಿರ್ತಾರೆ. ಸದಾಕಾಲ ಒಳ್ಳೆಯ ವಿಚಾರವನ್ನು ಮೈಗೂಡಿಸ್ಕೊಳ್ಬೇಕು. ಯಾರಿಗೂ ದ್ರೋಹವನ್ನು ಬಗೆಯಬಾರ್ದು, ಯಾರಿಗೂ ಸುಳ್ಳನ್ನು ಹೇಳಬಾರ್ದು. ಸುಳ್ಳು ಹೇಳೋದಿಲ್ಲ, ಹೇಳತಕ್ಕಂಥ ವ್ಯಕ್ತಿಗಳು ಕೂಡ ಇವ್ರಿಗೆ ಇಷ್ಟ ಆಗೋದಿಲ್ಲ. ನೇರದಿಟ್ಟ ನಿರಂತರ ಆಗಲೇ ಹೇಳ್ದಂಗೆ ಸ್ಟ್ರೈಟ್ ಫಾರ್ವರ್ಡ್ ತುಂಬ ಜಾಸ್ತಿ. ನೀನು ಸರಿ ಇಲ್ಲಪ್ಪ, ಸರಿ ಇಲ್ಲ, ನೀನು ಸರಿ ಇದೆಯಾ, ನೀನು ಸರಿ ಇದೆಯಾ, ಹೀಗೆ ಸ್ಟ್ರೈಟಾಗಿ ಹೇಳ್ತಾರೆ. ಹಾಗೆ ತುಂಬ ಪರಿಶ್ರಮವನ್ನು ಹಾಕ್ತಾರೆ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ, ಶ್ರಮಜೀವಿಗಳು. ಮತ್ತು ಎದೆಗಾರಿಕೆ ತುಂಬ ಚೆನ್ನಾಗಿದೆ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ತಪ್ಪನ್ನು ತಪ್ಪು ಅಂತ ನೇರವಾಗಿ ಎಲ್ಲರ ಮುಂದೆ ಹೇಳತಕ್ಕಂಥ ಎದೆಗಾರಿಕೆ ಈ ಮೂಲ ನಕ್ಷತ್ರರು ತುಂಬ ಜಾಸ್ತಿ ಇದೆ. ಸ್ಟ್ರೈಟ್ ಫಾರ್ವರ್ಡಾಗಿ ಎಲ್ಲವನ್ನು ಕುದುರಿಸತಕ್ಕಂಥ ಅನುಗ್ರಹವನ್ನು, ಸೆಲ್ಫ್ ಪವರನ್ನು ಭಗವಂತನ ಅನುಗ್ರಹದಿಂದ ಪಡೆದುಕೊಂಡಿದ್ದಾರೆ. ಹಾಗೂ ಯಾವುದನ್ನು ಕೂಡ ಅಷ್ಟು ಈಸಿಯಾಗಿ ಗಿವ್ ಅಪ್ ಕೂಡ ಮಾಡಲ್ಲ. ಒಂದು ಸಲ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಅದು ಕಂಪ್ಲೀಟ್ ಆಗಬೇಕು. ಈ ಥರ ಮನಸ್ಥಿತಿ ಇರತಕ್ಕಂಥವರು. ತಿಳಿದಿರಲಿ, ಇವರು ಆಡತಕ್ಕಂಥ ಮಾತುಗಳೇ ನಾನಾ ರೀತಿಯ ಅನಿಷ್ಟರವನ್ನು ತಂದು ಕೊಡತಕ್ಕಂಥದ್ದು. ಶತ್ರುವಿನ ಬಾಧೆ ತುಂಬ ಜಾಸ್ತಿ ಇರುತ್ತೆ, ಬೇಗ ದೃಷ್ಟಿ ಆಗುತ್ತೆ, ತುಂಬ ಜನರೊಂದಿಗೆ ಘರ್ಷಣೆಗಳು ಜಾಸ್ತಿ, ಸಮಾಜದಲ್ಲಿ ಅವಾಗವಾಗ ಸ್ವಲ್ಪ ಇರಸುಮುರುಸಾಗತಕ್ಕಂಥ ಸಂದರ್ಭಗಳು. ಎಷ್ಟೇ ಪ್ರಯತ್ನ ಪಟ್ಟರು ಯಾರ ಜೊತೆಗೆ ತುಂಬ ಚೆನ್ನಾಗಿರಬೇಕು. ಆತ ವ್ಯಕ್ತಿ ಈ ಮೂಲ ನಕ್ಷತ್ರವ್ರಿಗೆ ಎಷ್ಟೇ ದ್ರೋಹ ವಹಿಸಿದ್ರು ಕೂಡ ಮೂಲ ನಕ್ಷತ್ರವರು ನಮ್ಮವರೇ, ಎಲ್ಲರೊಂದಿಗೆ ಆತ್ಮೀಯರಣ ಅಂತ ಎಷ್ಟೇ ಹೋದರೂ ಕೂಡ ಸಮಾಜ ಕೆಲವೊಂದು ವಿಚಾರದಲ್ಲಿ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮನ್ನು. ನಿಮಗೆ ನಾನಾ ರೀತಿಯ ತೊಂದರೆಯನ್ನು, ತಾಪತ್ರೆಯನ್ನು ಖಂಡಿತ ಮಾಡುತ್ತೆ. ಅವಾಗವಾಗ ಆರೋಗ್ಯದ ಸಮಸ್ಯೆನ ಎದುರಿಸ್ತೀರಿ. ಸ್ವಲ್ಪ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ತುಂಬ ಜನ ಬಾಧಿಸ್ತಕ್ಕಂತಾಗುತ್ತೆ. ಆದರೆ ನಿಮಗೆ ನಿರ್ಧಾರದಲ್ಲಿ ಒಂಥರ ವಿಚಲತೆ. ನೀವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಚಂಚಲ ಮನಸ್ಥಿತಿ. ಇವತ್ತೇನೋ ಬೇಕು ಅಂತೀರಿ, ನಾಳೆ ಬೇಡ ಅಂತ ಹೇಳ್ತೀರಿ. ಏನೋ ಮಾಡ್ತಾ ಇರ್ತೀನಿ ಬಿಟ್ಟು ಮತ್ತೇನೇನೋ ಮಾಡ್ತೀನಿ ಅಂತ ಹೇಳ್ತೀರಿ. ಬೇಗ ಪ್ರವೋಕ್ ಆಗ್ತೀರಾ. ಮೂಲ ನಕ್ಷತ್ರವನ್ನು ಈಸಿಯಾಗಿ ಬೇಗ ಪ್ರವೋಕ್ ಮಾಡ್ಬೋದು ನಿಮ್ಮದು. ಯಾಕಂದ್ರೆ ನಕ್ಷತ್ರದ ಪತಿ ಕೇತು, ಚಂಚಲ ಮನಸ್ಥಿತಿ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗತಕ್ಕಂಥದ್ದು. ಎಲ್ಲವನ್ನು ಕೇಳಿಸ್ಕೊಳ್ತೀರಿ, ಯೋಚನೆ ಮಾಡೋದಿಲ್ಲ. ಯೋಚನಾಶಕ್ತಿ ಕೆಲವು ವಿಚಾರದಲ್ಲಿ ತುಂಬ ಕಮ್ಮಿ. ನಿಮಗೆ ಹೇಳಿದ್ದೀನಿ ಹೌದು ಅಂತ ನಂಬತಕ್ಕಂಥ ಒಂದಷ್ಟು ಇದನ್ನು ಸೃಷ್ಟಿ ಮಾಡ್ಕೊಡ್ತೀನಿ ನಿಮಗೆ ನೀವೇ. ಯಾವುದು ಸರಿ, ಯಾವುದು ತಪ್ಪು ಅಂತ ಕೂಡ ಯೋಚನೆ ಮಾಡೋದಿಲ್ಲ. ಇದು ಮೂಲ ನಕ್ಷತ್ರದವರ ಮೈನಸ್ ಪಾಯಿಂಟ್. ಫಸ್ಟು ಆಲೋಚಿಸಿ, ಯಾವುದನ್ನು ಕೂಡ ಒಪ್ಕೊಳ್ಬೇಡಿ, ಪರೀಕ್ಷಿಸಿ ತದನಂತರ ಒಪ್ಕೊಳ್ಳಿ. ಅವಾಗ ಖಂಡಿತವಾಗಿಯೂ ಆಗತಕ್ಕಂಥ ನೆಗೆಟಿವಿಟಿ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲ ಆದರೆ ನಾನಾ ರೀತಿಯ ಸಂಕಷ್ಟವನ್ನು ಎದುರಿಸ್ತೀವಿ. ಇನ್ನು ಈ ಮೂಲ ನಕ್ಷತ್ರದವ್ರಿಗೆ ನೆಮ್ಮದಿನೇ ಇರಲ್ಲ. ನಾನಾ ರೀತಿಯ ದುಃಖ, ಅಶಾಂತಿ, ನೆಮ್ಮದಿ ಕೆಡಿಸ್ಕೊತಕ್ಕಂಥ ವಾತಾವರಣ ಒಂದಲ್ಲ ಒಂದು ಜೀವನದಲ್ಲಿ ನಡೀತಾನೇ ಹೋಗ್ತಿರುತ್ತೆ. ಅದಕ್ಕೆ ಮೂಲ ನಕ್ಷತ್ರ ಕೆಟ್ಟದ್ದು ಅಂತ ಹೇಳತಕ್ಕಂಥ ಜನ. ಅಂದರೆ ಇದನ್ನು ಹೇಳೋಕ್ಕಾಗದೆ ಆ ನಕ್ಷತ್ರವನ್ನೇ ಕೆಟ್ಟ ಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಏನಕ್ಕಂದರೆ ಈ ನಕ್ಷತ್ರದಲ್ಲಿ ಯಾರನ್ನೇ ಹುಟ್ಟಿ ಅಬ್ಸರ್ವ್ ಮಾಡಿ, ಅಮಾವಾಸ್ಯೆಯಂದು ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟುಬಿಟ್ಟಿರ್ತಾರೋ ತುಂಬ ಕಷ್ಟವನ್ನು ಅನುಭವಿಸ್ಬಿಡ್ತಾರೆ ಜೀವನದಲ್ಲಿ. ಮೂಲ ನಕ್ಷತ್ರದಲ್ಲಿ ಜನನವಾದರೆ ಕಷ್ಟ ಅಂತ ಹೇಳ್ತಿರ್ತೀವಿ. ಅಂಥದ್ರಲ್ಲಿ ಅಮಾವಾಸ್ಯೆ ಪ್ಲಸ್ ಮೂಲ ನಕ್ಷತ್ರದಲ್ಲಿ ಜನನವಾಗ್ತಾರೆ ಮುಗೀತು ಅಂತಲೇ ಕತೆ ಅರ್ಥ. ನಾನಾ ರೀತಿಯ ಕಷ್ಟಗಳು, ಕಷ್ಟದ ಸರಮಾಳೆ,
ದುಃಖ, ಅಶಾಂತಿ, ನೋವು ಈ ಥರ ನಾನಾ ವಿಚಾರವನ್ನು ಗೊಂದಲ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಕಣ್ಮುಂದೆ ಕಾಣುವಂತಾಗ್ತದೆ. ತಿಳಿದಿರಲಿ, ಮೂಲ ನಕ್ಷತ್ರದಲ್ಲಿ ಜನನವಾದರೆ ಪ್ರಮುಖ ಈ 2 ಶಾಂತಿಯನ್ನು ಹುಟ್ಟಿದ 1 ಅಥವಾ 3 ತಿಂಗಳ ಮೊದಲು ಮುಗಿಸ್ಕೊಳ್ಳಿ. ಮೊದಲನೇ ಮಾಡಬೇಕಾಗಿರತಕ್ಕಂಥದ್ದು ಗೋಮುಖ ಪ್ರಸವ ಶಾಂತಿ. ಯಾವ ಮಗು ಮೂಲ ನಕ್ಷತ್ರ ಜನನವಾಗುತ್ತೋ 1 ತಿಂಗಳ ಒಳಗಾಗಿ ಹಸುಕರುವನ್ನ ಪೂಜೆ ಮಾಡ್ಕೊಂಡು, ಪ್ರಮುಖವಾಗಿ ಹಸುವಿನ ಪೂಜೆ ಮಾಡಿಕೊಂಡು ಅವರ ತಾಯಿ ಗೋವಿನ ಕೆಳಭಾಗದಿಂದ ಮಗುವನ್ನು ದಾನವಾಗಿ ತೆಗೆದುಕೊಳ್ತಾರೆ. ಅಂದರೆ ಎಲ್ಲ ಕರ್ಮಗಳು ರಾತ್ರಿ ಕಳೀಲಿ ಅಂತೇಳಿ ಗೋಮುಖ ಪ್ರಸವ ಶಾಂತಿಯನ್ನು ಮಾಡ್ಕೊಳ್ಳಿ. ಮೂಲ ನಕ್ಷತ್ರ ಜನನ ಶಾಂತಿನ ಮಾಡಿಸ್ಕೊಳ್ಳಿ. ತಿಳಿದಿರಲಿ, ಒಂದು ಹೆಣ್ಮಗು ಇದ್ದರೆ ಮೂಲ ನಕ್ಷತ್ರ ಜನನವಾಗಿದ್ದರೆ ಭಯಪಡೋ ಅವಶ್ಯಕತೆ ಏನೂ ಇಲ್ಲ. ತುಂಬ ಜನ ಪೇರೆಂಟ್ಸ್ನ ಅಂದರೆ ಪೋಷಕರನ್ನ ನಾನು ನೋಡಿದ್ದೇನೆ. ನಂತರ ಒಂದು ಮಗು ಜನನ ಆದ್ಮೇಲೆ ಬರ್ತಾರೆ, ಗುರುಗಳೇ ಮಗಳು ಹುಟ್ಟಿದ್ಲು, ಏನೋ ಸಂತೋಷ ಇಲ್ಲದೆ ಮೂಲ ನಕ್ಷತ್ರದಂತೆ 100 ಜನ 100 ಮಾತಾಡ್ತಿದ್ದಾರೆ. ತಿಳಿದಿರಲಿ, ಸಮಾಜ ಇರೋದೇ ಮಾತಾಡೋದಕ್ಕೆ. ಸಮಾಜ ನೀನು ಸರಿಯಾಗಿ ಹೋಗ್ತಿದ್ರು ಮಾತಾಡುತ್ತೆ, ನೀನು ನಿಂತಿದ್ರು ಮಾತಾಡುತ್ತೆ, ಕುಂತಿದ್ರು ಮಾತಾಡುತ್ತೆ. ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ. ಎಲ್ಲ ಜನಕ್ಕೂ ಒಂದು ಉತ್ತರ ಕೊಡಿ. ನನ್ನ ಮಗಳು ಜನನವಾಗಿರತಕ್ಕಂಥದ್ದು ಲಕ್ಷ್ಮಿ ನಕ್ಷತ್ರದಲ್ಲಿ, ಅವಳ ಲಕ್ಷ್ಮಿಯ ಸ್ವರೂಪ ಖಂಡಿತ ನನಗೆ ಶುಭವಾಗತ್ತೆ ಅಂತ. ಯಾವ ವ್ಯಕ್ತಿ ಮೂಲ ನಕ್ಷತ್ರ ಹುಟ್ಟಿರೋ ಸರಿ ಇಲ್ಲ ಅಂತ ಮತ್ತೊಂದು ಮಗದೊಂದು ಎಲ್ಲ ಮಾತಾಡ್ತಿರ್ತಾರಲ್ಲೋ ಅಂಥ ಎಲ್ಲ ವ್ಯಕ್ತಿಗಳ ಬಾಯಿಗೆ ಬೀಗ ಬೀಳುತ್ತೆ. ಈ ಮಾಹಿತಿನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರೋ ಒಂದು ಮಗು ಮೂಲ ನಕ್ಷತ್ರ ಜನನ ಆಗಿದ ತಕ್ಷಣ ಸ್ಪಿರಿಟ್ನ ಕಳ್ಕೊಂಡ್ಬಿಡ್ತಾರೆ, ಎಷ್ಟೋ ಜನ ಮಗುನ ದ್ವೇಷ ಶುರು ಮಾಡ್ತಾರೆ. ಖಂಡಿತವಾಗಿಯೂ ಅಂಥವ್ರಿಗೆ ಈ ಎಪಿಸೋಡ್ ಹಾಗೂ ಈ ಮಾಹಿತಿ ನಿಜ ಜೀವನದಲ್ಲಿ ಯಾವುದು ಸರಿ ತಪ್ಪು ಅನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ಒಂದು ಕನ್ನಡಿ ಆಗುತ್ತೆ. ನಿಮ್ಮ ಮಗಳು ಮೂಲಾಂಶ ಜನನವಾದರೆ ಏನೂ ತಲೆ ಕೆಡಿಸ್ಕೊಂಬಿಡಿ. ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಒಂದು ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಸಿ, ಎರಡನೇದಾಗಿ ಮೂಲ ನಕ್ಷತ್ರ ಜನನ ಶಾಂತಿ ಮಾಡಿಸಿ. ಖಂಡಿತ ಎಂಥದೇ ಗ್ರಹಚಾರಗಳಿದ್ರೂ ಕಮ್ಮಿ ಆಗುತ್ತೆ. ನಾನು ಯಾಕೆ ಇದನ್ನು ತುಂಬ ಮೆನ್ಷನ್ ಮಾಡಿ ತುಂಬ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಮಗು ಜನನವಾದರೆ ಅದು ಪ್ರಮುಖ ಮೂಲ ನಕ್ಷತ್ರದಲ್ಲಿ ಒಂದು ಮಗು ಜನನವಾದರೆ ನಂತರ ಬರತಕ್ಕಂಥವರ ಆಡತಕ್ಕಂಥ ಮಾತುಗಳು, ಅವರ ಸ್ವಭಾವ ಮತ್ತು ಅವರ ಮುಖಲಕ್ಷಣವನ್ನು ತುಂಬ ಅಬ್ಸರ್ವ್ ಮಾಡಿದ್ದೀವಿ. ಯಾಕಂದರೆ ಎಷ್ಟೋ ಜನ ಮಕ್ಕಳನ್ನು ದ್ವೇಷಿಸ್ತಕ್ಕಂಥ ಪರಿಸ್ಥಿತಿ ಕೊಟ್ಟೋಗ್ಬಿಡ್ತಾರೆ ಸಂದರ್ಭಕ್ಕೆ. ಸೊ ಅಂಥ ತಪ್ಪುಗಳನ್ನು ನೀವು ಮಾಡ್ಕೊಳ್ಬೇಡಿ. ಎಲ್ಲ ಮಕ್ಕಳು ದೇವರ ಸ್ವರೂಪವೇ, ಎಲ್ಲ ಮಕ್ಕಳು ಐಶ್ವರ್ಯವಂತರೇ, ಎಲ್ಲರ ಮಕ್ಕಳ ಕಾಲ್ಗುಣ ಕೂಡ ಶುಭವನ್ನೇ ಕೊಡತಕ್ಕಂಥದ್ದು. ಯಾರು ಮೂಲಾಕ್ಷರ ಜನನವಾಗಿದ್ದೀರಿ, ಯಾರ ಜೀವನದಲ್ಲಿ ತುಂಬ ಸಂಕಷ್ಟವನ್ನು, ನೋವುಗಳನ್ನು, ಒಂದಷ್ಟು ಮನಸ್ತಾಪಗಳನ್ನು ಅನುಭವಿಸ್ತಾ ಇದ್ದೀರಿ, ಈಗಲೂ ಕೂಡ ಸ್ಟಿಲ್ ಗಣಪತಿ ಆರಾಧನೆ ಶುರು ಮಾಡಿ. ಖಂಡಿತ ಮಹಾಗಣಪತಿ ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೂ ಭವಿಷ್ಯ ದರ್ಶನ ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಯಾರಿಗೆ ಪ್ರತಿನಿತ್ಯವೂ ಕೂಡ ಜೀವನದಲ್ಲಿ ಜಂಜಾಟ ತುಂಬ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಮದುವೆಯ ಒಂದು ಸಾಲಾವಳಿನ ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಅಥವಾ ದೋಷ ಕಾಡಿಸ್ತಾ ಇದೆ ಅಂತ ಹೇಳಿದ್ದಾರೆ, ಯಾರೋ ಪಿತೃದೋಷ ಇದೆ, ಇಲ್ಲಿ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ನಾನು ಕೊಡ್ತೇನೆ. ಶುಭಮಸ್ತು. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕರುಣಿಸ್ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ಹರಿ ಓಂ.